ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮಾವನವರ ನೇಟಿವ್ಗೆ ಹೋಗ್ತಾ ಇದ್ವಿ. ಅದು ಕುಂದಾಪುರ ತಾಲೂಕಿನಲ್ಲಿರೋ ಮರವಂತೆ ಹತ್ರ ಪಡುಕೋಣೆ ಅಂತ. ಪಡುಕೋಣೆಯಲ್ಲಿ ಸಂಕ್ರಾಂತಿ ಹಿಂದಿನ ದಿನ ಒಂದು ಸಣ್ಣದಾಗಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೋಸ್ಕರ ನಾವೆಲ್ಲ ಹೋಗಿದ್ವಿ. ಬನ್ನಿ ನಮ್ಮ ಜರ್ನಿ ಹೇಗಿರುತ್ತೆ ನೋಡೋಣ. ಪಡುಕೋಣೆ ಹೋಗಬೇಕಾದ್ರೆ ಸಾಗರದಿಂದ ರೂಟ್ ಹೇಗಿದೆ ಅಂದರೆ ಹೊಸನಗರ, ನಗರ, ಮಾಸ್ತಿಕಟ್ಟೆ, ಕೊಲ್ಲೂರು, ಬೈಂದೂರು ಅಲ್ಲಿಂದ ಪಡುಕೋಣೆಗೆ ಬರಬೇಕಾಗತ್ತೆ. ಬಟ್ ನಾವು ಅದು ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಲಾಂಚಲ್ಲಿ ಹೋಗೋಣ ಅಂತ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಥರ ಇರುತ್ತೆ ಅಂತ ಲಾಂಚಲ್ಲಿ ಹೋದ್ವಿ. ಸಾಗರದಿಂದ ನಾವು ಲಾಂಚಲ್ಲಿ ಹೋಗಬೇಕಾದ್ರೆ ಸಿಗಂದೂರು ರೋಡಲ್ಲಿ ಹೋಗಿ ಆವ್ರೇಜ್ 19-20 ಕಿಲೋಮೀಟರ್ಸ್ ಹೋದರೆ ಈ ಲಾಂಚ್ ಪ್ಲೇಸ್ ಸಿಗುತ್ತೆ. ಈ ಲಾಂಚ್ ಮುಖಾಂತರ ಕೊಲ್ಲೂರಿಗೆ ಹೋಗೋದಾದರೆ ಸಾಗರದಿಂದ ಹೋಗಬೇಕಾದ್ರೆ ಒಂದು 60-70 ಕಿಲೋಮೀಟರ್ ನಮಗೆ ಸೇವ್ ಆಗುತ್ತೆ. ಈ ಲಾಂಚಲ್ಲಿ ಒಂಥರ ಹೊಸ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದು ಶರಾವತಿ ಬ್ಯಾಕ್ ವಾಟ್ರು. ಮೊದಲು 2 ಲಾಂಚ್ ವ್ಯವಸ್ಥೆ ಇತ್ತು, ಬಟ್ ಇವಾಗ ಹಸಿರುಮಕ್ಕಿ ಬ್ರಿಡ್ಜ್ ತಯಾರಾಗ್ತಾ ಇದೆ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ 2 ವರ್ಷ ಟೈಮ್ ಹಿಡಿಯುತ್ತೆ. ಆವಾಗ ಲಾಂಚ್ನ ಸಂಪೂರ್ಣವಾಗಿ ನಿಲ್ಲಿಸ್ತಾರೆ. ಬಟ್ ಈ ಲಾಂಚ್ ವ್ಯವಸ್ಥೆ ಹೇಗಿದೆ ಅಂದರೆ, ಮೊದಲು ಒಂದು ಲಾಂಚ್ ಹೋಗ್ತಾ ಇತ್ತು, ಮತ್ತು ಇನ್ನೊಂದು ಲಾಂಚಲ್ಲಿ ಆ ಕಡೆಯಿಂದ ಈ ಕಡೆಗೆ ಬರ್ಬೋದಿತ್ತು ಈ ದಡಕ್ಕೆ. ಬಟ್ ಇವಾಗ ಒಂದೇ ಲಾಂಚ್ ಇರೋದ್ರಿಂದ ಇದೇ ಹೋಗಿ ಮತ್ತು ಜನರನ್ನ ಆ ಕಡೆಯಿಂದ ಕರ್ಕೊಂಬರ್ಬೇಕಾಗುತ್ತೆ. ಲಾಂಚ್ ದಾಟಿದ ಮೇಲೆ ನಿಮಗೆ KB ಕ್ರಾಸ್, ಆಡುಗೋಡಿ, ಸಂಪೆಕಟ್ಟೆ, ನಿಟ್ಟೂರು ಹೀಗೆ ಕೊಲ್ಲೂರಿಗೆ ಜಾಯಿಂಟ್ ಆಗುತ್ತೆ ಆ ರೂಟ್ಗಳು. ಈ ಲಾಂಚ್ನಲ್ಲಿ 20 ವೆಹಿಕಲ್ಸ್ ನಿಲ್ಲಿಸ್ಬೋದು. ಹಾಗೆ ಇದಕ್ಕೆ ಚಾರ್ಜಸ್ ಅಂದರೆ ಒಂದು 25 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಈ ಲಾಂಚ್ನಲ್ಲಿ ಪ್ಯಾಸೆಂಜರ್ ಔಟ್ಸೈಡ್ ಬಂದು ಕೂತ್ಕೊಳ್ಬೋದು, ಜಾಗ ಇದೆ ಸ್ವಲ್ಪ. ಹೀಗೆ ಸುತ್ತಲೂ ನೀರೆಲ್ಲ ನೋಡಿ ಎಂಜಾಯ್ ಮಾಡ್ಬೋದು. ಈ ಲಾಂಚ್ಗೆ 2 ಇಂಜಿನ್ ಇರುತ್ತೆ. ಅಕಸ್ಮಾತ್ ಒಂದು ಇಂಜಿನ್ ಕೈ ಕೊಟ್ಟರೆ ಇನ್ನೊಂದು ಇಂಜಿನಲ್ಲಿ ಲಾಂಚ್ ಮೂವ್ ಆಗುತ್ತೆ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಇವತ್ತು ನಮಗೆ ತುಂಬ ಹೊತ್ತು ಲಾಂಚಲ್ಲಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ 2 ಇಂಜಿನ್ನು ಕೈ ಕೊಟ್ಬಿಟ್ಟಿತ್ತು. ಬಟ್ ಚೆನ್ನಾಗಿತ್ತು, ಯಾಕಂದರೆ ತುಂಬ ಹೊತ್ತು ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾಗಾಯಿತು. ಅಲ್ಲಿನ ಸಿಬ್ಬಂದಿಗಳು ತುಂಬಾ ಪ್ರಯತ್ನ ಮಾಡ್ತಾಯಿದ್ರು ಲಾಂಚು ಸ್ಟಾರ್ಟ್ ಆಗಲಿ ಅಂತ. ಬಟ್ ಅದ್ಯಾಕೋ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಅಲ್ಲಿ ಮೆಕ್ಯಾನಿಕ್ ಕೂಡ ಅಷ್ಟು ಬೇಗ ಸಿಗೋದಿಲ್ಲ. ಆದರೆ ಅವ್ರ ಸತತ ಪ್ರಯತ್ನದ ನಂತರ ಲಾಂಚ್ ಸ್ಟಾರ್ಟ್ ಆಗಲೇ ಇಲ್ಲ. ಲಾಂಚ್ ಸಿಬ್ಬಂದಿಗಳಿಗೂ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ತುಂಬ ಜನ ಪ್ಯಾಸೆಂಜರ್ಸು, ವೆಹಿಕಲ್ಸ್ ಎಲ್ಲ ಇದೆ, ಅವರನ್ನೆಲ್ಲ ದಡ ಸೇರಿಸ್ಬೇಕು, ಏನು ಮಾಡೋದು ಅಂತ ಅವರು ತುಂಬ ಪ್ರಯತ್ನ ಮಾಡ್ತಾಯಿದ್ರು. ನಮಗೂ ಕೂಡ ತುಂಬ ಬೇಜಾರಾಯಿತು, ಯಾಕಂದರೆ 1 ಅವರ್ ಇಲ್ಲೇ ಸ್ಪೆಂಡ್ ಆಗಿ ಹೋಯಿತು.
ಲಾಂಚ್ ಸ್ಟಾರ್ಟ್ ಆಗದೆ ಇರೋದು ನೋಡಿ ನಾವು ಗಾಡಿ ತೊಗೊಂಡು ಹಾಗೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ಅಷ್ಟರಲ್ಲೇ ಸಿಬ್ಬಂದಿಗಳೆಲ್ಲ ಸೇರಿ ಒಂದು ಸೊಲ್ಯೂಷನ್ ಕಂಡುಹಿಡಿದ್ರು. ಏನಂದರೆ ಟೋ ಮಾಡಿದ್ರು. ನೀವು ಬೈಕ್ನ ಟೋ ಮಾಡೋದು, ಕಾರ್ನ ಟೋ ಮಾಡೋದು ಎಲ್ಲ ನೋಡಿರ್ತೀರ. ಆದರೆ ಲಾಂಚ್ನ ಟೋ ಮಾಡೋದೆಲ್ಲಾದರೂ ನೋಡಿದ್ದೀರಾ? ಬನ್ನಿ ನೋಡೋಣ. ಈ ಸಣ್ಣ ಬೋಟಿನ ಸಹಾಯದಿಂದ ಲಾಂಚ್ ಇವತ್ತು ದಡ ಸೇರ್ತು. ಹೀಗೆ ನಾವು ಪಡುಕೋಣೆಗೆ ಬಂದ್ವಿ. ಬೆಳಗ್ಗೆನೇ ಜಾತ್ರೆ ನಡೆದಿತ್ತಲ್ವ, ಹಾಗಾಗಿ ಜನ ಸ್ವಲ್ಪ ಕಡಿಮೆ ಇದ್ರು. ನಾವು ಹೋಗ್ತಾ ಮಧ್ಯಾಹ್ನ ಆಗಿತ್ತು. ಹಾಗೆ ದರ್ಶನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಸಂಕ್ರಾಂತಿ ಹಿಂದಿನ ದಿನ ಜಾತ್ರೆ ವಿಶೇಷವಾಗಿರೋದ್ರಿಂದ ಪಾತ್ರೆಗಳ ಮೇಲೆ ದರ್ಶನ ಬರುತ್ತೆ. ಹಾಗೆ ಇಲ್ಲಿ ಕೆಂಡ ಹಾಯೋ ಕಾರ್ಯಕ್ರಮ ಕೂಡ ಇರುತ್ತೆ. ಈ ಪ್ರಯಾಣ ನಮಗಂತೂ ಒಂಥರ ಖುಷಿ ಕೊಡ್ತು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರೋ ಮರವಂತೆ ಬೀಚ್ಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.